ನೋಡಿ ವೀಕ್ಷಕರೇ, ನಿಮ್ಮ ಗಾಡಿಗೆ ಏನು ಪ್ರಾಬ್ಲಮ್ ಇದೆ ಸೇಮ್ ಈ ಗಾಡಿಗೆ ಅದೇ ಪ್ರಾಬ್ಲಮ್ ಇದೆ ಸರ್. ಈಗ ನಿಮ್ದೇನಾ ಸರ್? ಏನ್ ಪ್ರಾಬ್ಲಮ್ ಇದೆ ಗಾಡಿಗೆ? ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ತುಂಬಾ ಸ್ಮೋಕ್ ಬರ್ತಾ ಇದೆ, ಬ್ಲಾಕ್ ಡಸ್ಟ್ ಔಟ್ ಸೈಡ್ ಹೊಡಿತಾ ಇದೆ, ಪಿಕಪ್ ಡೌನ್ ಆಗಿದೆ, ಮೈಲೇಜ್ ಕಮ್ಮಿ ಆಗ್ತಾ ಇದೆ. ಪಿಕಪ್ ಬರ್ತಾ ಇಲ್ಲ, ಮೈಲೇಜ್ ಬರ್ತಾ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಬರ್ತಾ ಇದೆ. ನಿಮಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಗಾಡಿ ಓಡಿಸಕ್ಕೆ? ಇಲ್ಲ ಸರ್, ಗಾಡಿ ಓಡಿಸಕ್ಕೆ ಬೇಜಾರು. ನೋಡಿ ವೀಕ್ಷಕರೇ, ಸೇಮ್ ಇದೇ ರೀತಿ ನಿಮ್ಮ ಗಾಡಿಗೆ ಪ್ರಾಬ್ಲಮ್ ಇದ್ರೆ ಈಗ ನಾವು ಲೈವ್ ಅಲ್ಲೇ ಕ್ಲೀನ್ ಮಾಡಿ ತೋರಿಸ್ಕೊಡ್ತೀವಿ. ಆ ಪ್ರಾಬ್ಲಮ್ ಯಾವ ರೀತಿ ಇದು ಮಾಡ್ಬೇಕಂತ ನೀವು ತೋರಿಸ್ಕೊಡ್ತೀರಾ? ನೋಡಿ ಸರ್, ಫಸ್ಟ್ ಏರ್ ಫಿಲ್ಟರ್ ರಿಮೂವ್ ಮಾಡ್ಕೊತೀವಿ. ನೋಡಿ ಸರ್, ಡೈರೆಕ್ಟ್ ಇಂಜಿನ್ ಗೆ ಕೊಡ್ತಾ ಇದಾರೆ ಸರ್. ಲಾಗಿನ್ ಮಾಡ್ತಾ ಇದೀವಿ ಸರ್. 30 ರಿಂದ 35 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಕೊಡ್ತಾರೆ ವೀಕ್ಷಕರೇ. ಅರ್ಧ ಗಂಟೆ ಇದೇ ರೀತಿಯಲ್ಲಿ ಗಾಡಿ ಆನ್ ಇದ್ರೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅಲ್ಲಿ ಮಿಷನ್ ಆನ್ ಆಗಿದೆ, ಡೈರೆಕ್ಟ್ ಇಂಜಿನ್ ಕೊಟ್ಟಿದೆ ಕಲೆಕ್ಷನ್. ಯಾವ್ದು ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಮಿಷನ್ ಟು ಇಂಜಿನ್ ಕೊಟ್ಟಿದ್ದಾರೆ ಸರ್. ಗಾಡಿಯಲ್ಲಿ ಏನ್ ಇಂಪ್ರೂವ್ ಆಗಿದೆ, ಏನ್ ಕಂಡು ಬಂತು ಇಂಪ್ರೂವ್ ಆಗಿದೆ? ನೋಡಿ, ಇವಾಗ ನಾನು ಒಂದು ಟೆಸ್ಟ್ ಆಗಿ ಹೋಗಿ ಬಂದೆ, ಇಂಜಿನ್ ಸ್ಮೂತ್ನೆಸ್ ಇದೆ. ಆಮೇಲೆ ಇವಾಗ ಬನ್ನಿ ಬೇಕಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಸ್ಮೋಕೇ ಇಲ್ಲ ಸರ್, ಸ್ಮೋಕೇ ಇಲ್ಲ, ಝೀರೋ ಸ್ಮೋಕ್ ಆಗೋಗ್ಬಿಟ್ಟಿದೆ. ಏನೋ ಹೊಸ ಗಾಡಿ ಫೀಲ್ ಬರ್ತಾ ಇದೆ ನನಗೆ. ಮುಂಚೆ ರನ್ ಮಾಡಿದಕ್ಕೂ ಇವಾಗ ಮುಂಚೆ ರನ್ ಮಾಡೋದಕ್ಕೂ ಇವಾಗಲೂ ವೈಬ್ರೇಷನ್ ಇಲ್ಲ ಗಾಡಿಲಿ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇನ್ ಮೈಲೇಜ್ ಒಂದು ಹೇಳಿದ್ದಾರೆ, ಮೈಲೇಜ್ ಒಂದು ಚೆಕ್ ಮಾಡ್ಬೇಕು. ಮೈಲೇಜ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು ಸರ್, ಪರವಾಗಿಲ್ಲ ಸರ್, 4 ಜನ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಆಲ್ರೆಡಿ ಚೇಂಜಸ್ ಅಂತ ಕಂಡು ಬಂದಿದೆ. ಚೇಂಜಸ್ ಅಂತ 100% ಬಂದಿದೆ ಸರ್. ನೋಡಿ ಸ್ನೇಹಿತರೆ, ಬನ್ನಿ, ನನಗಂತೂ ತುಂಬಾ ಖುಷಿ ಆಗಿದೆ ಇವತ್ತು. ಸಣ್ಣ ಅಮೌಂಟ್, ಯಾಕೋ ನನ್ನ ಗಾಡಿ ಇಂಜಿನ್ ಹೆಲ್ತ್ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಮಾಡಿಸಿ. ನನಗೆ ಡೈಲಿ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಸರ್, ನಮ್ಮ ಕಡೆ ಕಾರ್ ಇದೆ, ಗೂಡ್ಸ್ ವೆಹಿಕಲ್ ಇದೆ, ಹಾಗೆ ಬೈಕ್ ಇದೆ, ಮೈಲೇಜ್ ಬರ್ತಾ ಇಲ್ಲ, ಪಿಕಪ್ ಬರ್ತಾ ಇಲ್ಲ, ಏರ್ ಪೊಲ್ಯೂಷನ್ ತುಂಬಾ ಬರ್ತಾ ಇದೆ, ಈ ತರ ಪ್ರಾಬ್ಲಮ್ ಇದೆ ಸರ್. ಈ ಪ್ರಾಬ್ಲಮ್ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ. ಇವತ್ತು ಆ ರೀತಿ ಪ್ರಾಬ್ಲಮ್ಗೆ ಈ ವಿಡಿಯೋದಲ್ಲಿ ಏನು ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸಂಪೂರ್ಣ ಮಾಹಿತಿ. ನಿಮ್ಮ ಕಡೆ ಕಾರೇ ಇರಲಿ, ಬೈಕೇ ಇರಲಿ, ಹಾಗೆ ಕಮರ್ಷಿಯಲ್ ವೆಹಿಕಲ್, ಗೂಡ್ಸ್, ಲಾರಿ, ಪ್ರತಿಯೊಂದು ಯಾವುದೇ ರೀತಿ ಗಾಡಿ ಇದ್ರು ಪಿಕಪ್ ಬರ್ತಾ ಇಲ್ಲ, ಹಾಗೆ ಮೈಲೇಜ್ ಬರ್ತಾ ಇಲ್ಲ, ಹಾಗೆ ಏರ್ ಪೊಲ್ಯೂಷನ್ ತುಂಬಾ ಬರ್ತಾ ಇದೆ. ನಿಮ್ಗೆ ಈ ವಿಡಿಯೋದಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನಿಮ್ಗೆ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಸರ್ ಇದ್ದಾರೆ, ಸರ್ ಯಾವ ರೀತಿ ರೆಡಿ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಮಂಜುನಾಥ್ ಅಂತ. ಸರ್ ನಮ್ಮ ಹತ್ರ ಕಾರ್ ಇದೆ, ಬೈಕ್ ಇದೆ, ಮತ್ತೆ ಗೂಡ್ಸ್ ವೆಹಿಕಲ್ ಇದೆ, ಇನ್ನು ಕಮರ್ಷಿಯಲ್ ವೆಹಿಕಲ್, ಲಾರಿ, ಬಸ್ ಆ ತರ ಇದೆ. ಬಟ್ ನಮ್ದು ಏನಾಗಿದೆ ಅಂದ್ರೆ ಪಿಕಪ್ ಕಡಿಮೆ ಆಗಿದೆ, ಹೊಗೆ ಜಾಸ್ತಿ ಬರ್ತಾ ಇದೆ, ಮೈಲೇಜ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಡೈಲಿ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ. ಆ ರೀತಿ ಪ್ರಾಬ್ಲಮ್ ಯಾವ ರೀತಿ ಸೊಲ್ಯೂಷನ್ ಕಂಡುಕೊಳ್ಳೋದು ಸರ್? ಸರ್, ಇದೇ ತರ ಪ್ರಾಬ್ಲಮ್ ಇರೋದು. ಒಂದು ನಮ್ಮ ವೆಹಿಕಲ್ ನಮ್ ಬಂದಿದೆ, ಕಸ್ಟಮರ್ ತಗೊಬಂದಿದ್ದಾರೆ. ಸೇಮ್ ಪ್ರಾಬ್ಲಮ್ ಇದೆ. ಈಗ ನಾವು ಲೈವ್ ಅಲ್ಲೇ ನಾವು ಕ್ಲೀನ್ ಮಾಡಿ ತೋರಿಸ್ಕೊಡ್ತೀವಿ. ಆ ಪ್ರಾಬ್ಲಮ್ ಯಾವ ರೀತಿ ಇದು ಮಾಡ್ಬೇಕಂತ ನೀವು ತೋರಿಸ್ಕೊಡ್ತಾರೆ. ಹೌದು, ಸೇಮ್ ಪ್ರಾಬ್ಲಮ್ ಇರೋ ಒಂದು ಕಸ್ಟಮರ್ ನಿಮ್ಮ ಕಡೆ ಗಾಡಿ ತಗೊಂಡ್ಬಂದ. ಹೌದು ಸರ್. ನೋಡ್ತಾರೆ ವೀಕ್ಷಕರೇ, ನೀವೇನು ನಮಗೆ ಡೈಲಿ ಫೋನ್ ಮಾಡಿ ಕೇಳ್ತಾರೆ, ಸೇಮ್ ಪ್ರಾಬ್ಲಮ್ ಇರೋ ಒಂದು ಕಸ್ಟಮರ್ ಇರೋ ಹತ್ರ ಒಂದು ಗಾಡಿ ತಗೊಂಡ್ಬಂದಿದ್ದಾರೆ. ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ತೋರಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ಆ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಕೊಂಡ್ಕೋಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕೊಡುತ್ತೆ, ಸಂಪೂರ್ಣ ಮಾಹಿತಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಸರ್, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರ ಹತ್ರ ಗಾಡಿ ಇದ್ರೆ, ಕಾರು, ಬೈಕು, ಗೂಡ್ಸ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್, ಆಟೋ, ಪ್ರತಿಯೊಂದು ಯಾವುದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿಗೆ ಒಂದು ಗಾಡಿ ಇದ್ರೆ ಅವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವ್ರ ಹತ್ರ ಗಾಡಿ ಇರುತ್ತೆ, ಗಾಡಿ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಸರ್ ತೋರಿಸ್ಕೊಡ್ತಾರೆ ನಮ್ಮ ವೀಕ್ಷಕರು ಯಾವ ರೀತಿ ಅಂತ. ಸರ್, ಈ ಗಾಡಿ ಮಾಡ್ಬಿಟ್ಟು ತೋರಿಸ್ಕೊಡ್ತೀರಾ? ಸರ್ ನೋಡಿ ವೀಕ್ಷಕರೇ, ನಿಮ್ಮ ಗಾಡಿಗೆ ಏನು ಪ್ರಾಬ್ಲಮ್ ಇದೆ ಸೇಮ್ ಈ ಗಾಡಿಗೆ ಅದೇ ಪ್ರಾಬ್ಲಮ್ ಇದೆ. ಡೈರೆಕ್ಟ್ ಕಸ್ಟಮರ್ ಇದ್ದಾರೆ, ಗಾಡಿ ಓನರ್ ಇದ್ದಾರೆ, ಆ ಗಾಡಿಗೆ ಏನು ಪ್ರಾಬ್ಲಮ್ ಇದೆ ಡೈರೆಕ್ಟ್ ಅವ್ರ ಹತ್ರ ತಿಳ್ಕೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶಂಕರ್ ಅಂತ. ಸರ್, ಈ ಗಾಡಿ ನಿಮ್ದೇನಾ? ಹೌದು ಸರ್. ಸರ್, ಏನ್ ಪ್ರಾಬ್ಲಮ್ ಇದೆ ಗಾಡಿಗೆ? ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ಇಲ್ಲ ಸರ್, ಗಾಡಿ ಆಕ್ಚುಲಿ ತುಂಬಾ ಸ್ಮೋಕ್ ಬರ್ತಾ ಇದೆ. ಒಂದು ಡಸ್ಟ್, ಬ್ಲಾಕ್ ಡಸ್ಟ್ ಔಟ್ ಸೈಡ್ ಹೊಡಿತಾ ಇದೆ. ಒಂದೊಂದ್ಸರಿ ಗಾಡಿ ಬೆಳಗ್ಗೆ ಎತ್ತದಾಗ ಒಂದ್ ಸ್ವಲ್ಪ ರೈಸ್ ಮಾಡಿದ್ರೆ ಫುಲ್ಲು ಬ್ಲಾಕ್ ತರ ಧೂಳ್ ಬಂದು ಬಿದ್ದೋಗಿದೆ. ಆಮೇಲೆ ಪಿಕಪ್ ಡೌನ್ ಆಗಿದೆ, ಮೈಲೇಜ್ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಹಿಂಗೆ ನೋಡಿದೆ, ಮಾಡ್ಸೋಣ ಅಂತ ಸರ್ ಹತ್ರ ಬಂದೆ. ಅವ್ರು ಯಾವ ತರ ಏನಿದೆ ಪರ್ಫಾರ್ಮೆನ್ಸ್ ಮಾಡ್ಕೊಡ್ತೀರಾ ಅಂತ ಕೇಳಿದೆ. ಈ ತರ ಇದೆ ನಮ್ದ್ರಲ್ಲಿ, ಫಸ್ಟ್ ನೀವು ಗಾಡಿ ರೆಡಿ ಮಾಡಿಸಿ ಆಮೇಲೆ ಓಡಿಸ್ಬಿಟ್ಟು ನೀವೇ ಹೇಳ್ತೀರಾ. ಸರ್, ಎಷ್ಟು ಮಾಡಲ್ ಗಾಡಿ ಇದು? ಸರ್, ಇದು 2017 ಮಾಡಲು ಗಾಡಿ. 2000 ಪಿಕಪ್ ಬರ್ತಾ ಇಲ್ಲ, ಮೈಲೇಜ್ ಬರ್ತಾ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಬರ್ತಾ ಇದೆ. ಹೌದು. ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಗಾಡಿ ಓಡಿಸಕ್ಕೆ? ಇಂಟ್ರೆಸ್ಟ್ ಇಲ್ಲ ಸರ್, ಗಾಡಿ ಓಡಿಸಕ್ಕೆ ಬೇಜಾರು. ಬೆಳಗ್ಗೆಯಿಂದ ಬೆಳಗ್ಗೆ ಹೊತ್ತು ಓಡಿಸ್ಬೋದು, ಮಧ್ಯಾಹ್ನದ ಮೇಲೆ ಮತ್ತೆ ಪಿಕಪ್ ಒಂಥರ ಮೈಲೇಜ್ ಬರಲ್ಲ, AC ಅದು ಇದು ಮೈಲೇಜೇ ಬರ್ತಾ ಇಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟು ಇದೊಂದು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸರ್. ನೋಡಿ ವೀಕ್ಷಕರೇ, ಸೇಮ್ ಇದೇ ರೀತಿ ನಿಮ್ಮ ಗಾಡಿಗೆ ಪ್ರಾಬ್ಲಮ್ ಇದ್ರೆ ಎಲ್ಲಿ ಬರಬೇಕು, ಏನು ಮಾಡಬೇಕು, ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೋಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಆ ರೀತಿ ಪ್ರಾಬ್ಲಮ್ ಇರೋದನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ಲೈವ್ ಆಗಿ ತೋರಿಸ್ಕೊಡಿ ಸರ್. ಸ್ಟಾರ್ಟ್ ಮಾಡಿ ಸರ್. ಸರ್ ನೋಡಿ ಸರ್, ಫಸ್ಟ್ ಏರ್ ಫಿಲ್ಟರ್ ರಿಮೂವ್ ಮಾಡ್ಕೊತೀವಿ. ರಿಮೂವ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಇದ್ರ ಒಳಗಡೆ ಕೊಡ್ತೀರಾ? ಹೌದು, ಡೈರೆಕ್ಟ್ ಆಗಿ ಇದು ಏರ್ ಇಂಟೆಕ್ ಇಂದ ನಾವು ಕನೆಕ್ಟ್ ಮಾಡ್ತೀವಿ ಸರ್. ನೋಡಿ ಸರ್, ಡೈರೆಕ್ಟ್ ಇಂಜಿನ್ಗೆ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಇಂಜಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆ ರೀತಿ ರೆಡಿ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು, ಡೈರೆಕ್ಟ್ ಇಂಜಿನ್ಗೆ ಕೊಡ್ತಾರೆ ಕಲೆಕ್ಷನ್. ಸರ್, ಇಷ್ಟೇ ಸಿಂಪಲ್ ಕೆಲಸ? ಇಷ್ಟೇ ಸರ್. ಸರ್, ಲಾಗಿನ್ ಮಾಡ್ತಾ ಇದ್ದೀವಿ.
ಇಲ್ಲಿ ಪ್ರತಿಯೊಂದು ಕಸ್ಟಮರ್ದು ವೆಹಿಕಲ್ ನಂಬರು ಮತ್ತೆ ಕಾಂಟ್ಯಾಕ್ಟ್ ನಂಬರು ಎಲ್ಲ ಇಲ್ಲಿ ಆ್ಯಡ್ ಆಗುತ್ತೆ. ಇನ್ಫಾರ್ಮೇಷನ್ ಎಲ್ಲ ತಗೊಂತಾರೆ ಕಸ್ಟಮರ್ ಇನ್ಫಾರ್ಮೇಷನ್ ಎಲ್ಲ ಏನೇನೆಲ್ಲ ತಗೊಂತಾರೆ ಇನ್ಫಾರ್ಮೇಷನ್ ಸರ್. ಅವ್ರ ನೇಮು, ಅವ್ರ ವೆಹಿಕಲ್ ನಂಬರು, ಆಮೇಲೆ ಅವ್ರ ಮೊಬೈಲ್ ನಂಬರ್ ಸರ್. ಅಷ್ಟೇ. ಓಕೆ. ಪ್ರತಿಯೊಬ್ಬರು ಕೊಡಲೇಬೇಕಂಗೆ? ಹಾಂ ಸರ್, ಕೊಡಲೇಬೇಕು ಸರ್. ಓಕೆ, ತಗೊಳ್ಳಿ ಸರ್. ನಿಮ್ಮ ನೇಮ್ ಹೇಳಿ. ಎಲ್ಲ ಸೆಟ್ ಮಾಡಿ ನಾವು ಸೇವ್ ಡಾಟಾ ಕೊಡ್ತೀವಿ. ಸೇವ್ ಡಾಟಾ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್ ಎಷ್ಟೊತ್ತು ಬೇಕು ಸರ್ ಪ್ರಾಬ್ಲಮ್ ಸಾಲ್ವ್ ಆಗಿ? ಎಷ್ಟೊತ್ತು ಬೇಕು? ಟೈಮ್ ಹಿಡಿಯುತ್ತೆ ಸರ್ 30 ರಿಂದ 35 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ರನ್ನಿಂಗ್ ಅಲ್ಲಿ ಇರ್ಬೇಕು ಗಾಡಿ? ಹೌದು ಸರ್. ಮತ್ತೇನು ಫ್ರೆಶರ್ ಇಲ್ಲ, ಸೇಮ್ ಇದೇ ರೀತಿ ಆನ್ ಮಾಡಿ ನಿಲ್ಸ್ಬಿಟ್ರೆ ರೆಡಿ ಹೋಗುತ್ತೆ? ಹೌದು ಸರ್. ರನ್ನಿಂಗ್ ಒಂದು ಅರ್ಧ ಗಂಟೆ ಬೇಕಾಗುತ್ತಾ? ಸರ್ ಅರ್ಧ ಗಂಟೆಗೆ ಬೇಕು. ನೋಡ್ತಾರೆ ವೀಕ್ಷಕರೇ, ಅರ್ಧ ಗಂಟೆ ಇದೇ ರೀತಿಯಲ್ಲಿ ಗಾಡಿ ಆನ್ ಅಲ್ಲಿದ್ರೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅಲ್ಲಿ ಮಿಷನ್ ಆನ್ ಆಗಿದೆ, ಡೈರೆಕ್ಟಾಗಿ ಇಂಜಿನಿಗೆ ಕೊಟ್ಟಿದ್ದಾರೆ ಕಲೆಕ್ಷನ್. ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಮಿಷನ್ ಟು ಇಂಜಿನಿಗೆ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಸರ್. ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಹೈಡ್ರೋಜನ್ ಗ್ಯಾಸ್ ಇಂದ ಕಾರ್ಬನ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ಸರ್. ಸರ್ ನಾವು ಮಾಡ್ತಿರೋ ಕೆಲಸ 100% ಸಕ್ಸಸ್ ಇದೆ ಸರ್. ನಮ್ಮ ಹತ್ರ ಮಾಡಿಸ್ಕೊಂಡಿರೋರು ಅವರು ಇನ್ನೊಬ್ಬರು ಕಸ್ಟಮರ್ನ ಕಳಿಸಿದ್ದಾರೆ. ಫ್ರೆಂಡ್ ಎಲ್ಲ ಕಳಿಸಿದ್ದಾರೆ. ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ ಕೊಡ್ತೀರಾ? 100% ಯಾವ ರೀತಿ ಕೆಲಸ ಫೇಲ್ಯೂರ್ ಆಗಲ್ಲ? ಇಲ್ಲ ಸರ್, ಫೇಲ್ ಆಗಲ್ಲ ಸರ್. ನೋಡಿ ಸರ್, ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ ಕೊಡ್ತಾರೆ. ಇವ್ರ ಕಡೆ ಆಗಲೇ ಮುಂಚೆ ಕಸ್ಟಮರ್ ಮಾಡಿಸಿದ್ರು, ಅವ್ರ ಫ್ರೆಂಡ್ನಲ್ಲಿ ಇಲ್ಲಿ ಕಳಿಸ್ಬಿಟ್ಟು ಗಾಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಗಾಡಿ ಇದ್ರೆ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಇವ್ರ ಹತ್ರ ಬಂದ್ಬಿಟ್ಟು ಸಾಲ್ವ್ ಮಾಡಿಕೊಳ್ಳಿ ಸರ್. ಈ ರೀತಿ ಪ್ರಾಬ್ಲಮ್ ಇದ್ರೆ ಎಲ್ಲಿ ಬರ್ಬೇಕು ಸರ್? ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಪವರ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಸರ್. ಸರ್ ರಾಜಾಜಿನಗರ ವೆಸ್ಟ್ ಆಫ್ ಕಟ್ ರೋಡ್, ನಿಯರ್ ವಾರಿಯರ್ ಬೇಕ್ರಿ ಸರ್. ಹಾಗೆ ಸರ್, ಇವ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ಡೈರೆಕ್ಟ್ ನಿಮ್ಮ ವಾಟ್ಸಪ್ಗೆ ಎಕ್ಸಾಕ್ಟ್ ಲೊಕೇಶನ್ ಆಗಿ ಇವ್ರ ಶಾಪ್ ನೇಮು ಪ್ರತಿಯೊಂದು ನಿಮಗೆ ವಾಟ್ಸಪ್ಪಲ್ಲಿ ಸಿಕ್ಬಿಡುತ್ತೆ. ಡೈರೆಕ್ಟ್ ಅವ್ರ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಬಂದ್ಬಿಡುತ್ತೆ. ಅರ್ಧ ಗಂಟೆ ಅಂತ ಹೇಳಿದರೆ ಅರ್ಧ ಗಂಟೆಯಲ್ಲಿ ನೋಡಿಬಿಟ್ಟು ನಿಮ್ಗೆ ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬನ್ನಿ. ನೋಡಿ ಸರ್, ಕಸ್ಟಮರ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಳ್ಳೋಣ, ಯಾವ ರೀತಿ ರೆಡಿ ಆಗಿದೆ ಏನಂತ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ನಿಮಗೆ ಡೈರೆಕ್ಟ್ ಅವ್ರ ಕಡೆಯಿಂದ ಹೇಳ್ತೀನಿ. ಯಾವ ರೀತಿ ಗಾಡಿ ರೆಡಿ ಆಗಿದೆ, ಯಾವ ರೀತಿ ಇಂಪ್ರೂವ್ ಆಗಿದೆ, ಪ್ರತಿಯೊಂದು ಅವ್ರ ಕಡೆಯಿಂದ ಹೇಳ್ತೀನಿ. ನೋಡಿಬಿಟ್ಟು ಅವ್ರು ಮಾಡಿಸ್ಕೊಂಬಿಟ್ಟು ಒಂದು ರೌಂಡ್ ಹೋಗಿ ಬಂದಿದ್ದಾರೆ, ನೋಡ್ತಾರೆ ಬಂದು ನೀವೇ. ಅವ್ರ ಕಡೆನೇ ಯಾವ ರೀತಿ ರೆಡಿ ಆಗಿದೆ, ಗಾಡಿಯಲ್ಲಿ ಏನು ಚೇಂಜಸ್ ಆಗಿದೆ ಪ್ರತಿಯೊಂದು ಅವ್ರ ಕಡೆ ಡೀಟೇಲ್ಸ್ ತೊಗೊಳ್ಳೋಣ. ಬನ್ನಿ ಸರ್. ಹೇಳಿ ಸರ್, ಗಾಡಿಯಲ್ಲಿ ಏನು ಇಂಪ್ರೂವ್ ಆಯ್ತು? ಇವಾಗ ನೀವು ಒಂದು ಸ್ಟೆಚ್ ಮಾಡ್ಕೊಂಬಂದ್ರೆ ಒಂದು ರೌಂಡಲ್ಲಿ ಹೋಗಿ ಬಂದ್ರಲ್ಲಿ ಮಾಡಿಸಿದ್ಮೇಲೆ ಸರ್ ಗಾಡಿಯಲ್ಲಿ ಏನು ಇಂಪ್ರೂವ್ ಆಗಿದೆ, ಏನು ಕಂಡು ಬಂದು ಇಂಪ್ರೂವ್ ಆಗಿದೆ? ನೋಡಿ, ಇವಾಗ ನಾನು ಒಂದು ಟೆಸ್ಟ್ ಡ್ರೈವ್ ಹೋಗಿ ಬಂದೆ. ಗಾಡೀಲಿ ಇಂಜಿನ್ ಸ್ಮೂತ್ನೆಸ್ ವೈಬ್ರೇಟ್ ಇಲ್ಲ, ವೈಬ್ರೇಟ್ ಡೌನ್ ಆಗ್ಬಿಟ್ಟಿದೆ. ಆಮೇಲೆ ಇಂಜಿನ್ ಸ್ಮೂತ್ನೆಸ್ ಇದೆ. ಆಮೇಲೆ ಇವಾಗ ಬನ್ನಿ ಬೇಕಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಸ್ಮೋಕೇ ಇಲ್ಲ ಸರ್, ಸ್ಮೋಕೇ ಇಲ್ಲ, ಝೀರೋ ಸ್ಮೋಕ್ ಆಗ್ಬಿಟ್ಟಿದೆ. ಏನೋ ಹೊಸ ಗಾಡಿ ಫೀಲ್ ಬರ್ತಾ ಇದೆ ನನಗೆ, ಹೊಸ ಗಾಡಿ ಫೀಲ್ ಬರ್ತಾ ಇದೆ. ಮೈಲೇಜ್ ಒಂದು ಚೆಕ್ ಮಾಡಬೇಕು. ಮುಂಚೆ ರನ್ ಮಾಡಿದಕ್ಕೂ ಇವಾಗ ಮುಂಚೆ ರನ್ ಮಾಡೋದಕ್ಕೂ ಇವಾಗಲೂ ವೈಬ್ರೇಷನ್ ಇಲ್ಲ ಗಾಡಿಲಿ. ಒಳಗಡೆ ಕುತ್ಕೊಂಡು AC ಹಾಕಿದಾಗ AC ಆನ್ ಮಾಡಿದ ತಕ್ಷಣ ಒಂಥರ ಬರ್ರ ಅಂತ ಬಿಟ್ಟು ಒಂಥರ ಸೌಂಡ್ ಬರೋದು, ಆ ಸೌಂಡ್ ಕಮ್ಮಿ ಆಗಿದೆ. ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇನ್ ಮೈಲೇಜ್ ಒಂದು ಹೇಳಿದ್ದಾರೆ, ಮೈಲೇಜ್ ಒಂದು ಚೆಕ್ ಮಾಡಬೇಕು. ಮೈಲೇಜ್ ಒಂದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು ಸರ್, ಬಟ್ ಮೈಲೇಜ್ ಚೆಕ್ ಮಾಡಿ ನನಗೆ ಖುಷಿ ಆಯ್ತು ಸರ್. ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇವಾಗ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಕಾಣಿಸ್ತಾ ಇದೆ, ಖುಷಿ ಆಗಿದೆ ಸರ್. ಇವಾಗ ಆರಾಮಾಗಿ ಮುಂದೆ ಗಾಡಿ ಪರವಾಗಿಲ್ಲ ಸರ್, 4 ಜನ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಇನ್ನೊಂದೇನಂದ್ರೆ ಅವ್ರು ಹೇಳ್ತಾ ಇದಾರೆ ಹೆಲ್ತ್, ಇಂಜಿನ್ ಹೆಲ್ತ್ ಬರುತ್ತೆ ಅಂತ. ಅದು ನನಗೆ ಸ್ಮೂತ್ನೆಸ್ ಬಂದಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಆಲ್ರೆಡಿ ಚೇಂಜಸ್ ಅಂತ ಕಂಡು ಬಂದಿದೆ. ಚೇಂಜಸ್ ಅಂತ 100% ಬಂದಿದೆ ಸರ್. ಚೇಂಜಸ್ 100% ಬಂದಿದೆ. ಅದೇ ಮೈಲೇಜ್ ಚೆಕ್ ಮಾಡಬೇಕು. ಇನ್ನು ಹೈವೇಲಿ ಒಂದು ಸ್ವಲ್ಪ ಲಾಂಗಲ್ಲಿ ಇವಾಗ ಫೀಲ್ ಆಗ್ತದೆ, ಲಾಂಗ್ ಹೋಗ್ಬೇಕು, ಒಂದು ರೌಂಡ್ ನೋಡಬೇಕು ಅಂತ. ಸೊ ನೆಕ್ಸ್ಟ್ ಕಸ್ಟಮರಿಗೆ ಮಾಡ್ಸೋರಿಗೆ ಏನು ಹೇಳ್ತೀರಾ? ನೋಡಿ ಸ್ನೇಹಿತರೆ, ಬನ್ನಿ. ನನಗಂತೂ ತುಂಬ ಖುಷಿಯಾಗಿದೆ ಇವತ್ತು. ಇದು ಸಣ್ಣ ಅಮೌಂಟು ಆದ್ರೂ ಯಾಕೋ ನನ್ನ ಗಾಡಿ ಇಂಜಿನ್ ಹೆಲ್ತ್ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಮಾಡಿಸಿದ್ರೆ ನನಗಂತೂ ಇವತ್ತು ಫೀಲ್ ಆಗ್ತಾ ಇರೋದು ನನಗೆ ಖುಷಿಯಾಗಿದೆ ಸರ್. ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇಂಜಿನ್ ವೈಬ್ರೇಟ್ ಇಲ್ಲ, ವೈಬ್ರೇಟ್ ನಿಂತ್ಕೊಂಡಿದೆ. AC ಹಾಕಿದ್ರೆ ಒಂಥರ ಇದಾಗೋದು, ಅದು ಇಲ್ಲ. ಆಮೇಲೆ ಏನಂದ್ರೆ ಸ್ಮೋಕ್ ಬರ್ತಾ ಇಲ್ಲ, ಸ್ಮೋಕ್ ಝೀರೋ ಸ್ಮೋಕ್ ಆಗೋಗ್ತಿದೆ. ಮೈಲೇಜ್ ಒಂದು ಚೆಕ್ ಮಾಡಬೇಕು. ಬಟ್ ಮುಂಚೆ ನೀವು ರನ್ ಮಾಡಿದ್ದಕ್ಕೂ ಇವಾಗ ರನ್ ಮಾಡೋದಕ್ಕೂ ತುಂಬ ಖುಷಿ ಆಗ್ತದೆ ಸರ್. ತುಂಬ ಖುಷಿ ಆಗ್ತದೆ, ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೋಡಿ ಸರ್, ನಿಮ್ಮ ಗಾಡಿ ಇದೇ ರೀತಿ ಪ್ರಾಬ್ಲಮ್ ಇದ್ರೆ ಡೈರೆಕ್ಟಾಗಿ ಬಂದ್ಬಿಟ್ಟು ಮಾಡಿಸ್ಕೊಡ್ರಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿ ಸರ್ ಹೇಳ್ತಾ ಇದ್ದಾರೆ, ಮಾಡಿಸ್ಕೊಂಡ್ಬಿಟ್ಟು ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು ಚೆಕ್ ಮಾಡಿ ಅವರೇ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ನೋಡಿ ನಿಮ್ಮ ಗಾಡಿದು ಪ್ರಾಬ್ಲಮ್ ಇದ್ರೆ ಡೈರೆಕ್ಟಾಗಿ ಬಂದು ರೆಡಿ ಮಾಡಿಸ್ಕೊಳ್ಳಿ. ಸ್ಮಾಲ್ ಅಮೌಂಟ್, ಬಿಗ್ ಅಮೌಂಟ್ ಏನಿಲ್ಲ, ಒಂದು ರೀಸನಬಲ್ ರೇಟಿಗೆ ನೀಟಾಗಿ ಕೆಲಸ ಮಾಡಿ ಕೊಡ್ತಾರೆ. ಬಂದು ಇವ್ರ ಹತ್ರ ಮಾಡಿಸ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸರ್ ನಮ್ಮ ಕೆಲಸ ಹೇಗಿದೆ ಅಂತ. ನಿಮಗೂ ಇದೇ ಥರ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬನ್ನಿ ಸರ್, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ಸರ್ ಏನು ಚಾರ್ಜ್ ಮಾಡ್ತಾರೆ ಒಂದೊಂದು ವೆಹಿಕಲ್ಸ್ಗೆ? ಸರ್ 200cc ಒಳಗಡೆ ಇದ್ರೆ 400 rupees ಚಾರ್ಜ್ ಮಾಡ್ತೀವಿ. ಹೌದು, 2 ವೀಲರ್ಗೆ. ಅದ್ರ ಮೇಲೆ ಇದ್ರೆ 500 rupees ಚಾರ್ಜ್ ಮಾಡ್ತೀವಿ. ಆಟೋಗೆ 500 rupees ಚಾರ್ಜ್ ಮಾಡ್ತೀವಿ ಸರ್. ಸಡನ್ ಮತ್ತೆ ಹ್ಯಾಚ್ ಬ್ಯಾಕ್ ವೆಹಿಕಲ್ಗಳಿಗೆ 800 ಮಾಡ್ತೀವಿ. XV ವೆಹಿಕಲ್ಗೆಲ್ಲ 1300 ಮಾಡ್ತೀವಿ. ಆ್ಯಂಡ್ ಇನ್ನು TT ವೆಹಿಕಲ್ಗೆಲ್ಲ 1800 rupees ಮಾಡ್ತೀವಿ ಸರ್. ಸರ್ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಪ್ರೊಸೀಜರ್ ಎಲ್ಲ ಮುಗಿಯೋಕ್ಕೆ?
ಸರ್ ಅದು 30 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಸರ್ ಇದು ಮಾಡಿಸೋದ್ರಿಂದ ಏನು ಯೂಸ್ ಆಗುತ್ತೆ ಗಾಡಿಗೆ? ಸರ್ ಇದು ಮಾಡಿಸೋದ್ರಿಂದ ಮೈಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ಜರ್ಕಿಂಗ್ ಇಶ್ಯೂ ಕಮ್ಮಿ ಆಗುತ್ತೆ, ಪರ್ಫಾರ್ಮೆನ್ಸ್ ಇರುತ್ತೆ, ಮತ್ತು ಹಂಗೆ ಸ್ಮೋಕ್ ಎಲ್ಲ ಕಮ್ಮಿ ಆಗುತ್ತೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರಬೇಕು ವೀಕ್ಷಕರು ಮಾಡಿಸ್ಬೇಕಂದ್ರೆ? ಸರ್ ಪವರ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಸೊ ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡು ನಿಯರ್ ವಾರಿಯರ್ ಬೇಕರಿ ಹತ್ರ ಬರುತ್ತೆ ಸರ್. ಇಷ್ಟೇ ಇವ್ರ ಕಾಂಟ್ಯಾಕ್ಟ್ ನಂಬರ್ ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಆ ನಂಬರ್ಗೆ ಒಂದು ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸಾಕು, ಇವ್ರ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಡೈರೆಕ್ಟ್ ವಾಟ್ಸಪ್ಪಲ್ಲಿ ಬಂದ್ಬಿಡುತ್ತೆ. ಇವರು ಕೆಲವೊಂದು ಟೈಮಲ್ಲಿ ಫ್ರೀ ಇರಲ್ಲ, ಬಿಸಿ ಇರ್ತಾರೆ, ವರ್ಕ್ ಇರುತ್ತೆ, ಫೋನ್ ಪಿಕ್ ಮಾಡಲ್ಲ. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಒಂದು ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟಾಗಿ ಇವ್ರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ಸ್ ಪ್ರತಿಯೊಂದು ನಿಮ್ಗೆ ವಾಟ್ಸಪ್ಪಲ್ಲಿ ಸಿಕ್ಬಿಡುತ್ತೆ. ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಬಂದು ಇವ್ರ ಹತ್ರ ನೀವು ಡಿಕಾರ್ಪೊರೇಷನ್ ಮಾಡಿಸ್ಕೋಬೋದು. ನೋಡಿದ್ರಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರ ಹತ್ರ ವೆಹಿಕಲ್ಸ್ ಇದೆ ಅವ್ರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಇದೇ ರೀತಿ ಒಳ್ಳೆ ಮಾಹಿತಿಗೆ ನೀವು ನಮ್ಮ ಒಂದು NBN ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.